ಹಠಬಿಡದ ರಾಜ್ಯ ಸರ್ಕಾರ ರೈತರ ತೀವ್ರ ವಿರೋಧದ ನಡುವೆಯೂ ಟ್ರಯಲ್ ಬ್ಲಾಸ್ಟ್ಗೆ ಸಕಲ ಸಿದ್ದತೆ ನಡೆಸಿದೆ. ರಾತ್ರೋರಾತ್ರಿ ಗಣಿ ಪ್ರದೇಶಗಳಿಗೆ ಪೊಲೀಸ್ ಭದ್ರತೆಯಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ಕುಳಿ ಕೊರೆಯಲು ಮುಂದಾಗಿರುವ ಜಿಲ್ಲಾಡಳಿತ ರೈತರ ತಾಳ್ಮೆಯನ್ನು ಪರೀಕ್ಷಿಸಲು ಹೊರಟಂತಿದೆ. ಪಾಂಡವಪುರ ತಾಲೂಕಿನ ಬೇಬಿಬೆಟ್ಟ ವ್ಯಾಪ್ತಿಯಲ್ಲಿರುವ ಗಣಿಗಾರಿಕೆ ಪ್ರದೇಶಗಳಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ಸಕಲ ರೀತಿಯ ಸಿದ್ದತೆ ಮಾಡಿಕೊಂಡಿರುವ ಜಿಲ್ಲಾಡಳಿತ ಬುಧವಾರ ಯಂತ್ರ ಬಳಸಿ ಕುಳಿ ಹೊಡೆಯುವ ಕೆಲಸವನ್ನು ನಡೆಸಿತ್ತು. ಇಂದು ಕೂಡ ಕೆಆರ್ಎಸ್ನಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ಸಂಬಂಧಿಸಿದಂತೆ ರೈತರಿಂದ ಪರ ವಿರೋಧ ಪ್ರತಿಭಟನೆ ನಡೆದಿದ್ದು, ರೈತ ಸಂಘಟನೆಗಳ 2 ಪ್ರತ್ಯೇಕ ಬಣಗಳಿಂದ ಪರ ವಿರೋಧ ಪ್ರತಿಭಟನೆಗಳು ನಡೆದವು. ಇದೀಗ ಕೆಆರ್ಎಸ್ ಅಣೆಕಟ್ಟೆಯ ಸುತ್ತಮುತ್ತ ಟ್ರಯಲ್ ಬ್ಲಾಸ್ಟ್ ಎಂಬ ಗುಮ್ಮವೇ ಹರಿದಾಡುತ್ತಿದ್ದು, ಮುಂದಿನ ದಿನಗಳಲ್ಲಿ ಇದು ಯಾವ ಹಂತಕ್ಕೆ ತಲುಪಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಕನ್ನಂಬಾಡಿ ಕಟ್ಟೆಗೆ ಅನಾನುಕೂಲ ಆಗುತ್ತಾ ಇಲ್ವಾ ಅಂತ ಪರೀಕ್ಷೆ ಮಾಡೋದಕ್ಕೆ ಟ್ರಯಲ್ ಬ್ಲಾಸ್ಟ್ ಮಾಡುವಂತ ಮೂರ್ಖತನದ ಕೆಲಸವನ್ನ ಜಿಲ್ಲಾಡಳಿತ ಮಾಡ್ತಾ ಇದೆ. ಇದಕ್ಕೆ ಪರೋಕ್ಷವಾಗಿ ರಾಜ್ಯ ಸರ್ಕಾರ ಜಿಲ್ಲಾಡಳಿತಕ್ಕೆ ಲಾಬಿ ನಡೆಸ್ತಿರುವಂತ ಗಣಿ ಇಲಾಖೆ ಕಾರಣ ಆಗಿದೆ. ಗಣಿಗಾರರು ಇದಕ್ಕೆ ಲಾಬಿಗೆ ಕಾರಣ ಆಗಿದ್ದಾರೆ. ಕನ್ನಂಬಾಡಿ ಕಟ್ಟೆ ಬಹುಶಃ ಕಟ್ಟಿರುವಂತದ್ದು 2 ಗುಡ್ಡಗಳ ಮಧ್ಯದಲ್ಲಿ ಕಟ್ಟಿರುವಂತದ್ದು. ಒಂದು ಕಡೆ ಆ ಶಿಲೆಯ ಕಂಪನ ಆದ್ರೆ ಇಡೀ ಡ್ಯಾಮ್ ಕಂಪನ ಆಗುತ್ತೆ. ನೀರಿನ ಸಂಗ್ರಹ ಇರೋದ್ರಿಂದ ಅದರ ಕಂಪನವನ್ನು ಊಹೆ ಮಾಡಕ್ಕೂ ಆಗದಿರಷ್ಟು ಒತ್ತಡಗಳು ಬರುವಂತಹ ಸಂದರ್ಭದಲ್ಲಿ ಕನ್ನಂಬಾಡಿ ಕಟ್ಟೆಯ ಸುರಕ್ಷತೆ ಅನುಮಾನಕ್ಕೆ ಎಡೆಯಾಗಿದೆ. ಇಂಥ ಸಂದರ್ಭದಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡಿದ್ರೆ ಮಾತ್ರ ಅನುಕೂಲ ಅಂತ ಅಂದ್ರೆ ಕನ್ನಂಬಾಡಿ ಕಟ್ಟೆ ಭದ್ರ ಆಗೋಗುತ್ತಾ? ಭದ್ರ ಆಗಲ್ಲ. ಕನ್ನಂಬಾಡಿ ಕಟ್ಟೆ ಭದ್ರ ಆಗುತ್ತೋ ಇಲ್ವೋ ಅನ್ನೋ ಟೆಸ್ಟ್ ಮಾಡುವಂತ ಅನಿವಾರ್ಯತೆ ನಮ್ಗಿಲ್ಲ. ಕನ್ನಂಬಾಡಿ ಕಟ್ಟೆಯಿಂದ ಇವತ್ತು ನೀರನ್ನ ಅನುಭವಿಸ್ತಾ ಇದೀವಿ. ನಮ್ಮ ಮುತ್ತಾತ, ತಾತ, ನಮ್ಮ ತಂದೆ, ನಾವು ಎಲ್ಲರೂ ಅನುಭವಿಸಿರುವಂತಹ ಸಂದರ್ಭದಲ್ಲಿ ಈ ಕುಡಿಯೋ ನಾಗರಿಕರು ಸಹ ಕೋಟ್ಯಾಂತರ ಜನ ಕುಡಿತಾ ಇದ್ದಾರೆ. ಇಂಥ ಒಂದು ಅಣೆಕಟ್ಟೆಯ ಜೊತೆ ಅವರ ವೈಯಕ್ತಿಕ ಲಾಭಕ್ಕೆ ಇಂಥ ಹುನ್ನಾರ ನಡೀತಾ ಇದೆಯಲ್ಲ, ಈ ಹುನ್ನಾರದ ವಿರುದ್ಧ ರೈತರು, ನಾಗರಿಕರು, ವಿಶೇಷವಾಗಿ ಬೆಂಗಳೂರಿನ ನಾಗರಿಕರು ಆಲೋಚನೆ ಮಾಡಿ ಈ ಟ್ರಯಲ್ ಬ್ಲಾಸ್ಟ್ ವಿರುದ್ಧ ಜನಾಂದೋಲನ ಆಗಬೇಕು. ಈ ಜನಾಂದೋಲನದ ಮೂಲಕ ಗಣಿಗಾರಿಕೆಯ ಪರವಾಗಿರುವಂತಹ ವ್ಯಕ್ತಿಗಳ ಸೊಲ್ಲಡಗಿಸಬೇಕು. ನಮ್ಮೆಲ್ಲರ ಕರ್ತವ್ಯ ಅನ್ನೋ ವಿನಂತಿಯನ್ನ ಒಬ್ಬ ಹೋರಾಟಗಾರನಾಗಿ ವಿನಯಪೂರ್ವಕವಾಗಿ ಎಲ್ಲರಲ್ಲೂ ಮನವಿ ಮಾಡ್ತೀನಿ.